ನಮಸ್ಕಾರ. ನನ್ನ ಹೆಸರು ಅನುರಾಧ ಶ್ರೀಧರ್. ನವರಾತ್ರಿ ಕಳೆದ ನಂತರ ಬರುವ 10ನೇ ದಿನವೇ ವಿಜಯದಶಮಿ. ಕೆಟ್ಟದರ ಮೇಲೆ ಒಳ್ಳೆಯದರ ವಿಜಯದ ಸಂಕೇತವೇ ವಿಜಯದಶಮಿ. ಅಸುರ ಶಕ್ತಿಯ ನಾಶಕ್ಕೆ ಮಾತೃಶಕ್ತಿಯೇ ಮುಂದೆ ಬರಬೇಕಾಗಿದೆ ಎಂದು ಸೂಚಿಸುವಂಥ ಹಬ್ಬ. ತ್ರೇತಾಯುಗದಲ್ಲಿ ರಾವಣನನ್ನು ರಾಮ ಸಂಹರಿಸಿದ ನಂತರ ವಿಜಯೋತ್ಸವವನ್ನು ಆಚರಿಸ್ತಾರೆ. ಅದರ ಸಂಕೇತನೂ ಸಹ ಹೌದು. ದಶರಾ ಅಂತೀವಿ. ದಶಹರ ಅಂದರೆ 10 ಕಂಠವುಳ್ಳ ರಾವಣನನ್ನು ಸಂಹರಿಸಿದಂತಹ ದಿನ ಅಂತ. ಹಾಗೆ ಪಾಂಡವರು 1 ವರ್ಷ ಅಜ್ಞಾತವಾಸವನ್ನು ಅನುಭವಿಸ್ಬೇಕಾಗಿರುತ್ತೆ. ಅವರು ಮತ್ಸ್ಯ ದೇಶದ ರಾಜನಾದ ವಿರಾಟನ ಆಸ್ಥಾನದಲ್ಲಿ ಅಜ್ಞಾತವಾಸವನ್ನು ಅವರು ಕಳೀತಾರೆ. ಒಮ್ಮೆ ಅಜ್ಞಾತವಾಸದ ಕೊನೆಗೆ ಕೌರವರು ವಿರಾಟ ರಾಜನ ಹಸುಗಳನ್ನೆಲ್ಲ ಅಪಹರಣ ಮಾಡ್ತಾರೆ. ಆಗ ಅವನ ಪುತ್ರನಾದ ಉತ್ತರ ಕುಮಾರ ನಾನು ಯುದ್ಧಕ್ಕೆ ಹೋಗ್ತೀನಿ ಅಂತ ಹೇಳಿ ಅರ್ಜುನ ಬೃಹನ್ನಳೆ ವೇಷದಲ್ಲಿ ಇರ್ತಾನೆ. ಅವನನ್ನು ಸಾರಥಿಯನ್ನಾಗಿ ಮಾಡಿಕೊಂಡು ರಣರಂಗಕ್ಕೆ ಹೋಗ್ತಾನೆ. ಆ ಯುದ್ಧದಲ್ಲಿ ಸೋಲುವಂತಹ ಒಂದು ಸ್ಥಿತಿ ಬರುತ್ತೆ. ಆಗ ಅರ್ಜುನ ಏನು ಮಾಡ್ತಾನೆ, ಒಂದು ಶಮಿ ವೃಕ್ಷದಲ್ಲಿ ಅಡಗಿಸಿಟ್ಟಿದ್ದಂತಹ ಶಸ್ತ್ರಗಳನ್ನು ತೆಗೆದುಕೊಂಡು ದೇವಿಯ ಆರಾಧನೆಯನ್ನು ಮಾಡಿ ಶಮಿ ವೃಕ್ಷಕ್ಕೆ ನಮಸ್ಕಾರವನ್ನು ಮಾಡಿ ಆ ಯುದ್ಧದಲ್ಲಿ ಕೌರವ ಸೈನ್ಯವನ್ನು ಹಿಮ್ಮೆಟ್ಟುತ್ತಾನೆ. ಆದ್ದರಿಂದ ಆಯುಧ ಪೂಜೆಯನ್ನು ಸಹ ಮಹಾನವಮಿ ದಿನ ನಾವೆಲ್ಲರೂ ಆಚರಣೆಯನ್ನು ನಾವು ಮಾಡ್ತೀವಿ. ಹಾಗೆ ಕರ್ನಾಟಕದ ಅನೇಕ ಕಡೆಗಳಲ್ಲಿ ವಿಜಯದಶಮಿಯನ್ನು ಅತ್ಯಂತ ವಿಜೃಂಭಣೆಯಿಂದ ನಾವು ಆಚರಣೆ ಮಾಡ್ತೀವಿ. ನಮ್ಮ ಕರ್ನಾಟಕ ಅಂತೂ ಕರ್ನಾಟಕದ ನಾಡ ಹಬ್ಬನೂ ಹೌದು. ಮುಂಚೆ ವಿಜಯನಗರ ಸಾಮ್ರಾಜ್ಯದ ಅರಸರು ವಿಜಯದಶಮಿ ಹಬ್ಬವನ್ನು ಬಹಳ ಸಂಭ್ರಮದಿಂದ ಆಚರಣೆ ಮಾಡ್ತಿದ್ರು. ಈಗಲೂ ನಾವು ಮಹಾನವಮಿ ದಿಬ್ಬವನ್ನು ನಾವು ಹಂಪಿಯಲ್ಲಿ ಹೋದರೆ ಇವಾಗಲೂ ನಾವು ನೋಡ್ಬೋದು. ಅದನ್ನು ಮೈಸೂರು ಒಡೆಯರು ಅದರ ಆಚರಣೆಯನ್ನು ಮುಂದುವರಿಸ್ಕೊಂಡು ಬಂದರು. ದೇವಿ ಆರಾಧನೆ, ಚಾಮುಂಡೇಶ್ವರಿ ಆರಾಧನೆಯನ್ನು ನೆನೆಸ್ಕೊಂಡ್ಬಂದರು. ಹಾಗೆ ಶಮಿ ವೃಕ್ಷಕ್ಕೆ ಪೂಜೆಯನ್ನು ಸರ್ತಾರೆ. ಬನ್ನಿ ಮಂಟಪ ಅಂತಿದೆ ಮೈಸೂರಲ್ಲಿ, ಅಲ್ಲಿ ಹೋಗಿ ಪೂಜೆಯನ್ನು ಮಾಡ್ಕೊಂಡು ಬರ್ತಾರೆ. ಹಾಗೆ ಕರ್ನಾಟಕದ ಅನೇಕ ಮನೆಗಳ ದೇವಿ ಆರಾಧನೆಯನ್ನು ಮಾಡ್ತೀವಿ. ಹಾಗೆ ವಿಜಯದಶಮಿ ದಿನ ಶಮಿ ವೃಕ್ಷಕ್ಕೆ ಪೂಜೆಯನ್ನು ಮಾಡಿ ಶಮಿ ವೃಕ್ಷ ಎಲೆಗಳನ್ನು ಎಲ್ರಿಗೂ ಕೊಟ್ಟು ಬನ್ನಿ ತೊಗೊಂಡು ಬಂಗಾರದಂಗೆ ಇರ್ರಿ ಅಂತ ಹೇಳ್ತೀವಿ. ಹಾಗೆ ಶಮಯತೆ ಪಾಪಂ ಶಮಿ ಶತ್ರು ನಿವಾರಣಂ ಅರ್ಜುನಸ್ಯ ಧನುರ್ಧಾರಿ ರಾಮಸ್ಯ ಪ್ರಿಯದರ್ಶನಂ ಅಂತ ಕೂಡ ಹೇಳ್ತೀವಿ. ಹಾಗೆ ಪಶ್ಚಿಮ ಬಂಗಾಳದಲ್ಲಿಯೂ ಸಹ ದುರ್ಗಾ ಪೂಜೆ ಬಹಳ ವಿಶೇಷವಾಗಿ ಮಾಡ್ತಾರೆ. ಯಾವ ರೀತಿ ನಾವು ಇಲ್ಲಿ ಗಣಪತಿಯನ್ನು ಪ್ರತಿಷ್ಠಾಪನೆ ಮಾಡ್ತೀವಿ, ಹಾಗೆ ಪ್ರತಿಯೊಂದು ಓಣಿಯಲ್ಲಿನೂ ದುರ್ಗಾದೇವಿಯ ಪ್ರತಿಮೆಗಳನ್ನು ಇಟ್ಟು ಆರಾಧನೆಯನ್ನು ಅಲ್ಲಿ ಮಾಡ್ತಾರೆ. ಹಾಗೆ ಗುಜರಾತ್ನಲ್ಲಿಯೂ ಸಹ ಹಾಗೆ ಗರ್ಭಾ ನೃತ್ಯ ಅನ್ನೋದು ಬಹಳ ಫೇಮಸ್ಸು ಗುಜರಾತಲ್ಲಿ. ಅನೇಕ ಕಡೆಗಳಲ್ಲಿ ನಮ್ಮ ಉತ್ತರ ಭಾರತದಲ್ಲಿ ವಿಶೇಷವಾಗಿ ದೆಹಲಿಯಲ್ಲೂ ಇದೆ, ರಾಮಲೀಲಾ ಅಂತ ಮೈದಾನ ಅಂತಲೇ ಇದೆ. ಅಲ್ಲಿ ರಾವಣನ ಒಂದು ಆಕೃತಿಯನ್ನು ಮಾಡಿ ಅದನ್ನು ಸುಡುವಂತಹ ಒಂದು ಪದ್ಧತಿ ಸಹ ಇದೆ. ಎಲ್ಲ ಕೆಟ್ಟದರ ಮೇಲೆ ದುಷ್ಟತನದ ಮೇಲೆ ವಿಜಯದ ಒಂದು ಸಂಕೇತವಾಗಿ ನಾವು ವಿಜಯದಶಮಿಯನ್ನು ನಾವು